ಸುಮಾರು 44ಕ್ಕಿಂತ ಜಾಸ್ತಿ AMCs ಇವತ್ತಿನ ಕಾಲಕ್ಕೆ ಭಾರತದಲ್ಲಿರ್ತಕ್ಕಂಥದ್ದು ಆ್ಯಂಡ್ ಅಮಾಂಗ್ ದೆಮ್ 1700ಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳಿದೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಇದರ ಎಂಟೈರ್ ಒಂದು ಸೈಜ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ 80-82 ಲಕ್ಷ ಕೋಟಿಯಷ್ಟಿರುತ್ತೆ AMC ಇಂಡಸ್ಟ್ರಿಯ ಓವರ್ ಆಲ್ ಒಂದು ವ್ಯಾಲ್ಯೂ ನೋಡ್ತೀವಿ ಅಂತಂದರೆ. ಆ್ಯಂಡ್ ಇದರಲ್ಲಿ 1.4 ಲ್ಯಾಕ್ ಅಂದರೆ ನಿಯರ್ಲಿ 2% ಆಫ್ ದ ಇಂಡಸ್ಟ್ರಿಯನ್ನು ಒಂದೇ ಒಂದು ಸ್ಕೀಮ್ ಹೋಲ್ಡ್ ಮಾಡ್ತಾ ಇರತಕ್ಕಂಥದ್ದು ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸಿನ್ಸ್ ಇನ್ಸೆಪ್ಷನ್ 18% ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಎವ್ರಿ ಇಯರ್ ಆನ್ ಇಯರ್ ಕೊಟ್ಕೊಂಡು ಬಂದಿರತಕ್ಕಂತಹ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ರೀಸೆಂಟ್ ದಿನಗಳಲ್ಲಿ ಸ್ಟ್ರಗಲ್ ಪಡ್ತಿದೆ. ಸೊ ಇಲ್ಲಿ ನೋಡ್ತಕ್ಕಂಥ ಆಬ್ವಿಯಸ್ ಪ್ರಶ್ನೆ, ಇವತ್ತಿನ ಕಾಲಕ್ಕೆ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಇನ್ನೂ ವ್ಯಾಲಿಡ್ ಆಗಿದೆಯಾ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ? ಇದೇ ಎಕ್ಸಾಕ್ಟ್ ಕ್ವಶನ್ ಅನ್ನ ಆಲ್ಮೋಸ್ಟ್ ಹುಡುಕ್ತಾ ಸುಮಾರು ರೀತಿಯಾದಂತಹ ವಿಚಾರಗಳನ್ನ ಕಲೀಲಿಕ್ಕೆ ಸಿಕ್ಕಿದೆ. ಈ ಒಂದು ವಿಚಾರಗಳನ್ನ ಹಂತ ಹಂತವಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ವಿತ್ ಹೆಲ್ಪ್ ಆಫ್ 5P ಫ್ರೇಮ್ ವರ್ಕ್. ಎಂಡ್ವರೆಗೂ ಜೊತೆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಾ ಇರ್ಬೋದು, ಎನಿ ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟರ್ಸ್ಗಳನ್ನ ನೀವು ಇಟ್ಕೊಂಡು ಅನಲೈಸ್ ಮಾಡಬಹುದಾಗಿರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಕೊನೆವರೆಗೂ ನೋಡಿ. ಕಂಪ್ಲೀಟ್ ವಿಷಯಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಮುಂದುವರೆದಕ್ಕಿಂತ ಮುಂಚೆ ಹಣವನ್ನು ಬೆಳೆಸ್ತಕ್ಕಂಥ ವಿಚಾರ ಎಸ್ ಇಟ್ ಈಸ್ ಇಂಪಾರ್ಟೆಂಟ್, ಬಟ್ ಹಣವನ್ನು ಉಳಿಸ್ಕೊಳ್ತಕ್ಕಂಥ ಅಥವಾ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ವಿಚಾರನೂ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಇವತ್ತಿನ ಒಂದು ಸಿಚುವೇಶನ್ ನಾವು ನೋಡ್ತೀವಿ ಅಂತಂದರೆ ಸುಮ್ಮನೆ ಹಾಸ್ಪಿಟಲ್ ಒಳಗಡೆ ಹೋಗಿನ ಹೊರಗಡೆ ಬರ್ತೀವಿ ಅಂತಂದ್ರೂ ಕೂಡ ಸಾವಿರಾರು ಗಂಟಲೆ ಅಮೌಂಟ್, ಇವನ್ ಸ್ಮಾಲ್ ಜ್ವರ ಈ ರೀತಿಯಾದಂಥ ವಿಚಾರಕ್ಕೂ ನಾವು ಇವತ್ತಿನ ಕಾಲಕ್ಕೆ ಕೊಡಬೇಕಾಗಿರುತ್ತೆ. ಮೇಜರ್ ಆಪರೇಷನ್ಸ್ಗಳು, ಮೇಜರ್ ರೀತಿಯಾದಂಥ ಹೆಲ್ತ್ ಕಂಡೀಷನ್ಸ್ಗಳಿಗೆ 1 ಲಕ್ಷ ಇಲ್ಲದೆ ವ್ಯವಹಾರನೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ಮೆಡಿಕಲ್ ಕಂಡೀಷನ್ಸ್ಗಳು ತಲುಪಿರುತ್ತೆ. ಹಾಗಾಗಿ ಮೆಡಿಕಲ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಇವತ್ತಿನ ಕಾಲಕ್ಕೆ ಹೊಂದಿರತಕ್ಕಂಥದ್ದು ಇಟ್ ಈಸ್ ನಾಟ್ ಅ ಚಾಯ್ಸ್, ಇಟ್ ಈಸ್ ಅಬ್ಸಲ್ಯೂಟ್ ನೆಸೆಸಿಟಿ ಆಗಿರುತ್ತೆ. ಈ ಒಂದು ವಿಚಾರವಾಗಿ ಡಿಟೋ ಅಂತಕ್ಕಂತಹ ಟೀಮ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಬೇಸಿಕಲಿ ಯಾವುದೇ ಒಂದು ಇನ್ಶೂರೆನ್ಸ್ ಇರ್ಬೋದು, ಎಸ್ಪೆಷಲಿ ಮೆಡಿಕಲ್ ಹೆಲ್ತ್ ಇನ್ಶೂರೆನ್ಸ್ ಏನಿದೆಯೋ ಇದರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನ ನೀವು ಒನ್ ಅವ್ರ ತರ ಬುಕ್ ಮಾಡಿಕೊಂಡು ಕಾಲ್ ಅನ್ನ ಮಾತಾಡಬಹುದಾಗಿರುತ್ತೆ. ಏನೆಲ್ಲ ಇದರಿಂದ ಇದೆ, ನಿಮಗೆ ಪರ್ಸನ್ ಟು ಪರ್ಸನ್ ಕಾಂಟೆಕ್ಸ್ಟ್ ಬದಲಾಗ್ತಾ ಇರುತ್ತೆ ಅಥವಾ ಪರಿಸ್ಥಿತಿಗಳು ಬದಲಾಗುತ್ತೆ. ಆ ಪರಿಸ್ಥಿತಿಗೆ ತಕ್ಕ ಹಾಗೆ ಅವ್ರ ಕಡೆಯಿಂದ ಸಜೆಷನ್ಸ್ಗಳು ನಿಮಗೆ ಸಿಗುತ್ತೆ. ಸುಮಾರು ರೀತಿಯಾದಂತಹ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ಗಳಿರುತ್ತೆ. ಯಾವುದು ಸೂಟಬಲ್ಲು, ಅದರಲ್ಲಿರ್ತಕ್ಕಂಥ ಫೀಚರ್ಸ್ಗಳೇನು, ಹಿಡನ್ ರಿಸ್ಕ್ಸ್ಗಳೇನು, ಅದರಲ್ಲಿರ್ತಕ್ಕಂಥ ಮೇನ್ ಪಾಯಿಂಟರ್ಸ್ಗಳೇನು, ನಮಗೆ ಅದಕ್ಕೆ ಸಂಬಂಧ ಇದೆ ಅಥವಾ ನಮಗದು ಸೂಟಬಲ್ ಇದೆಯಾ, ಈ ಎಲ್ಲ ಪಾಯಿಂಟರ್ಸ್ಗಳೇನಿದೆ ಅಂತಂದರೆ ಮೋಸ್ಟ್ ಆಫ್ ದ ಜನಗಳಿಗೆ ಗೊತ್ತಿರಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕ್ಲೇಮಿಂಗ್ ಬಂತಕ್ಕಂತಹ ಸಂದರ್ಭದಲ್ಲಿ ಎಟ್ ದ ಇನಿಷಿಯಲ್ ಸ್ಟೇಜ್ ಎವ್ರಿಥಿಂಗ್ ಈಸ್ ಫೈನ್. ಕ್ಲೇಮಿಂಗ್ ಬಂತಕ್ಕಂತಹ ಸಂದರ್ಭದಲ್ಲಿ ಸುಮಾರು ರೀತಿಯಾದಂತಹ ಇಶ್ಯೂಸ್ಗಳನ್ನು ಕ್ಲೇಮ್ ಅಥವಾ ಮಾಡ್ಕೊಳ್ತಕ್ಕಂಥವ್ರು ಫೇಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಎಕ್ಸ್ಪರ್ಟ್ ಹೆಲ್ಪ್ ಅನ್ನ ತಗೊಂಡು ಇದರಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಡಿಟೋ ಟೀಮ್ ಏನಿದೆಯೋ ಝೆರೋದಾ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರೋಕರೇಜ್ ಕಂಪನೀಸ್. ಇದರಲ್ಲಿ ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಇಲ್ದೇನೆ ಸುಮ್ಮನೆ ಕಾಲ್ ಮಾಡಿ ತಲೆ ತಿನ್ನಲ್ಲ ಅವರು. ನೀವೇನೇ ಓನ್ ಆಗಿ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಕಾಲ್ನ ಒನ್ ಬುಕ್ ಮಾಡ್ಕೊಂಡು ಅವ್ರ ಹತ್ರ ಕಾಲ್ ಬರುತ್ತೆ, ಮಾತಾಡಿಕೊಂಡು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಇನ್ಶೂರೆನ್ಸ್ ಸ್ಕೀಮ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಇನ್ಶೂರೆನ್ಸ್ ಕಂಪನೀಸ್ ಅಂಡ್ ಅಡ್ವೈಸರಿ ನಾವು ನೋಡ್ತೀವಿ. ಅಂದ್ರೆ ಕ್ಲೇಮಿಂಗ್ ಸಂದರ್ಭದಲ್ಲಿ ಬರತಕ್ಕಂತಹ ಕಂಪ್ಲೀಟ್ ಪೇಪರ್ ವರ್ಕ್ ಇರಬಹುದು, ಹಾಗೆ ಕಂಪ್ಲೀಟ್ ಸಪೋರ್ಟ್ ಏನಿದೆಯೋ ಇದಕ್ಕೆ ತಕ್ಕ ಹಾಗೆ ಒಂದು ಸೆಲೆಕ್ಷನ್ ಆಫ್ ದ ಸ್ಕೀಮ್ಸ್ ಅಂಡ್ ಕ್ಲೇಮಿಂಗ್ ಬರ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಬೇಕಾದಂತಹ ಸಪೋರ್ಟ್, ಡಾಕ್ಯುಮೆಂಟೆಡ್ ವರ್ಕ್ಸ್ಗಳು ಇದೆಲ್ಲವನ್ನು ಕೂಡ ಇವರ ಟೀಮು ಹ್ಯಾಂಡಲ್ ಮಾಡುತ್ತೆ. ಅನಿಶ್ಚಿತೆಗಳು ಹೇಳಿ ಕೇಳಿ ಬರಲ್ಲ. ಈ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಮುಂಚೆನೆ ಪ್ರಿಪೇರ್ ಆಗಿರ್ತಕ್ಕಂಥದ್ದು ಅಥವಾ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಬುಕಿಂಗ್ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಬಹುದು. ನೀವು ಬುಕ್ ಮಾಡಿದಿರಾ ಅಂತಂದ್ರೆ ಕಮೆಂಟ್ ಅಲ್ಲಿ ಬುಕ್ಡ್ ಅಂತ ಹೇಳ್ಕೊಂಡು ಆಮೇಲೆ ಬುಕ್ ಮಾಡಿ ಮಾತಾಡ್ಕೊಂಡು ಆದ್ಮೇಲೆ ನೀವು ತಿಳಿಸಬಹುದು. ಸೊ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ. ಸೊ ಇಲ್ಲಿ ಗಮನಿಸ್ತಾ ಇರಬಹುದು, ಬೇಸಿಕಲಿ 5 ಲೆನ್ಸಸ್ ಗಳನ್ನ ಇಟ್ಕೊಳ್ಳೋದ್ರ ಮೂಲಕ 5 ಫ್ರೇಮ್ ವರ್ಕ್ ಅಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಗಳನ್ನ ಸ್ಟಡಿ ಮಾಡ್ತೀವಿ. ಆ ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ಮೊದಲನೇದಾಗಿ ನಾವು ನೋಡ್ತೀವಿ ಅಂತಂದ್ರೆ ಇಟ್ ಈಸ್ ಫಿಲಾಸಫಿ. ಸೊ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಾರ್ಮಲ್ ಆಗಿ ನಾವು ಮಾಡ್ತಕ್ಕಂಥ ಪ್ರೋಸೆಸ್ ಏನು, ಗೂಗಲ್ಗೆ ಹೋಗೋದು ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಕೊಡ್ತೀವಿ. ಇವಾಗ ನೀವು ಚೆಕ್ ಮಾಡಿದ್ರೆ ಸಿಲ್ವರ್ದೇ ಬಂದ್ಬಿಡುತ್ತೆ ಎಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಫಿಲಾಸಫಿ ಏನಪ್ಪ, ಏನೊಂದು ಅಬ್ಜೆಕ್ಟಿವ್ ಅಥವಾ ಗುರಿಯನ್ನು ಇಟ್ಕೊಂಡು ಫಂಡ್ ಮ್ಯಾನೇಜರ್ಸ್ಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಆಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ನಮಗಿರಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಏನಿದೆಯೋ ಇನಿಷಿಯಲಿಂದನೇ ಹೆಸರಲ್ಲೇ ಇದೆ, ಇಟ್ ಈಸ್ ಅ ಫ್ಲೆಕ್ಸಿ ಕ್ಯಾಪ್. ಅಂದರೆ ಯಾವುದೇ ರೀತಿಯಾದಂತಹ ಲಿಮಿಟೇಷನ್ಸ್ ಇರಲ್ಲ ಇವರಿಗೆ. ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಬ್ರಾಡರ್ 3 ಕ್ಯಾಟಗರಿ ಆಫ್ ಕಂಪನೀಸ್ಗಳು ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು. ಇದರಲ್ಲಿ ಯಾವುದೇ ಕಂಪನೀಸ್ಗಳಲ್ಲೂ ಇವರು ಇನ್ವೆಸ್ಟ್ ಮಾಡಬಹುದು. ಬಿಫೋರ್ 2022 ಇವರಿಗೆ ಫಾರಿನ್ ಮಾರ್ಕೆಟ್ಸಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇತ್ತು. ಬಟ್ ಬಿಕಾಸ್ ಆಫ್ ದ ಲಿಮಿಟ್ ಹಿಟ್ RBI ಕಡೆಯಿಂದ ಲಿಮಿಟೇಷನ್ಸ್ ಇದೆ. ಇವತ್ತಿನ ಕಾಲಕ್ಕೆ ಅವರು ಇನ್ವೆಸ್ಟ್ ಮಾಡೋ ಥರ ಇಲ್ಲ ಓವರ್ಸೀಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ. ಬಟ್ ಸಮ್ ಪೋರ್ಷನ್ಸ್ ಅವ್ರದ್ದು ಇನ್ವೆಸ್ಟೆಡ್ ಏನಿತ್ತು ಇನಿಷಿಯಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಗ್ರೋತ್ ಆಗಿರುತ್ತೆ. ಇದ್ರ ಬಗ್ಗೆ ಹೋಗ್ತಾ ಮಾತಾಡ್ತಾ ಹೋಗೋಣ. ಸೊ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಬೇಸಿಕಲಿ ಒಂದು ಫ್ಲೆಕ್ಸಿಬಿಲಿಟಿ ಇವರಿಗೆ ಇರುತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ. ಕ್ಯಾಪಿಟಲೈಸೇಷನ್ ಅನ್ನ ಕನ್ಸಿಡರ್ ಮಾಡದೇನೆ ಫ್ಲೆಕ್ಸಿಬಲ್ ವೇದಲ್ಲಿ ಇವರು ಇನ್ವೆಸ್ಟ್ ಮಾಡಬಹುದು. ಅಂಡ್ ಕೋರ್ ಫಿಲಾಸಫಿ ಆಫ್ ಪರಾಗ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಏನಪ್ಪಾ ಅಂತಂದ್ರೆ ದೇ ಇನ್ವೆಸ್ಟ್ ಆನ್ ವ್ಯಾಲ್ಯೂ ಇನ್ವೆಸ್ಟಿಂಗ್. ಸುಮಾರು ರೀತಿಯಾದಂತಹ ಮೆಥಡಾಲಜೀಸ್
ಕಂಪನೀಸ್ಗಳು ಬರುತ್ತೆ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅದರಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್, ವಾರನ್ ಬಫೆಟ್ ನಿಮ್ಗೆ ಗೊತ್ತಿರಬಹುದು, ಅವರ ಒಂದು ಪ್ರಿನ್ಸಿಪಲ್ ಅಥವಾ ಅವರ ಒಂದು ಥಾಟ್ ಪ್ರೊಸೆಸ್ ಅನ್ನು ಇಟ್ಕೊಳ್ಳೋದ್ರ ಮೂಲಕನೇ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥ ಒನ್ ಆಫ್ ದ ಫಂಡ್ಸ್ ಇದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದರ ಪ್ರಕಾರ ಯಾವ ರೀತಿಯಾಗಿ ನಡೀತಾ ಇದೆ ಓವರ್ ಆಲ್ ವಿಚಾರಗಳು ನಾವು ಗಮನಿಸೋಣ ಅಂತ ಅಂದ್ರೆ, ಫ್ಯಾಕ್ಟ್ ಶೀಟ್ ರೀಸೆಂಟ್ ಏಪ್ರಿಲ್ 2026 ಡೇಟಾ ನಾವು ನೋಡ್ತೀವಿ ಅಂತಂದ್ರೆ, ಇವರ ಪೋರ್ಟ್ಫೋಲಿಯೋ ಪಿ, ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್, ಎಲ್ಲ ಕಡೆಗೂ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇಮ್ಯಾಜಿನ್ ₹100 ನೀವು ಬೆಲೆ ಕೊಡ್ತಿದ್ದೀರಾ ಕಂಪನಿಗೆ, ₹20 ಕಂಪನಿ ದುಡಿತಿದೆ ಅಂತಂದ್ರೆ 5 ಅಂತಕ್ಕಂಥ ನಂಬರ್, 100 ಡಿವೈಡೆಡ್ ಬೈ 20 5 ಆಯಿತು. ಆ 5 ಅಂತಕ್ಕಂಥದ್ದು ಪಿ ಎ ಆಗುತ್ತೆ. ಸೊ ಇದು ನಾರ್ಮಲಿ ಕಡಿಮೆ ಇದ್ದಷ್ಟು ಒಳ್ಳೆಯದು. ಡೈರೆಕ್ಟ್ ಕಂಪನಿ ಟು ಕಂಪನಿ ಕಂಪೇರ್ ಮಾಡಲ್ಲ, ಬಟ್ ಪಿ ಇ ರೇಷಿಯೋನ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ತಾರೆ ಅಥವಾ ಪಿ ಇ ರೇಷಿಯೋನ ಕಾಂಪಿಟೇಟರ್ಗೂ ಕೂಡ ಕಂಪೇರ್ ಮಾಡಿ ಚೆಕ್ ಮಾಡ್ತಾರೆ. ಈ ಕೇಸಲ್ಲಿ ಇವರ ಪೋರ್ಟ್ಫೋಲಿಯೋದ ಓವರ್ ಆಲ್ ಪಿ ನೇ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದ್ರೆ ₹16, ಅಂದ್ರೆ ₹1 ದುಡಿತಕ್ಕಂತಹ ಕಂಪನಿಗೆ ₹16 ಇವರು ಕೊಡ್ತಿದ್ದಾರೆ ಅಂತಕ್ಕಂಥ ಒಂದು ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇವರ ಓವರ್ ಆಲ್ ಪೋರ್ಟ್ಫೋಲಿಯೋ ಇರತಕ್ಕಂಥದ್ದು. ಆನ್ ಅಂಡ್ ಆವರೇಜ್ ನಿಫ್ಟಿಯ ಪಿ ಇ ರೇಷಿಯೋ ಇವತ್ತಿನ ಕಾಲಕ್ಕೆ ಅರೌಂಡ್ 20-22 ಹತ್ರ ರನ್ ಆಗ್ತಾ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರು ಕೂಡ ವ್ಯಾಲ್ಯೂ ಇರ್ತಕ್ಕಂಥ ಅಥವಾ ವ್ಯಾಲ್ಯೂ ಓರಿಯೆಂಟೆಡ್ ಇರತಕ್ಕಂಥ ಕಂಪನೀಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಫಿಲಾಸಫಿ ಜಸ್ಟಿಫಿಕೇಶನ್ ಏನಿದೆಯೋ ಇವರ ಪೋರ್ಟ್ಫೋಲಿಯೋ ಮೂಲಕ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಪಾಯಿಂಟ್ 1. ಪಾಯಿಂಟ್ 2, ಟ್ರೂ ಫ್ಲೆಕ್ಸಿ ಕ್ಯಾಪ್ ಇವರ ಇನ್ವೆಸ್ಟ್ಮೆಂಟ್ ಟೋಟಲ್ 30-35 ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಓವರ್ ಆಲ್ ಫಂಡ್ ಅನ್ನ. ಆ್ಯಂಡ್ 1.4 lakh crore ಅಂತ ಅಂದರೆ ಇಟ್ ಇಸ್ ನಾಟ್ ಅ ಜೋಕ್. ಸೊ ಆಲ್ಮೋಸ್ಟ್ 2% ಆಫ್ ದ ಇಂಡಸ್ಟ್ರಿ ಇದು ಒಂದೇ ಒಂದು ಪರ್ಟಿಕ್ಯುಲರ್ ಸ್ಕೀಮ್ನ ಇವತ್ತಿನ ಕಾಲಕ್ಕೆ ಹ್ಯಾಂಡಲ್ ಆಗ್ತಾ ಇರತಕ್ಕಂಥದ್ದು. ಮೋಸ್ಟ್ ಭಾರತೀಯರು ಟ್ರಸ್ಟ್ ಮಾಡ್ತಕ್ಕಂಥ ಒನ್ ಆಫ್ ದ ಫಂಡ್ಸ್ ಇದಾಗಿರುತ್ತೆ. ಸೊ ಅಪ್ ಟು 35% ಇಂಟರ್ನ್ಯಾಷನಲಿ ಇನ್ವೆಸ್ಟ್ ಮಾಡ್ಬೋದಿತ್ತು. ಬಿಕಾಸ್ ಆಫ್ ದ ಕ್ಯಾಪ್ ಇವತ್ತಿನ ಕಾಲಕ್ಕೆ ಅವರು ಗೂಗಲ್, ಅಮೆಝಾನು, ಮೆಟಾ ಈ ರೀತಿಯಾದಂಥ ಒಂದು ಕಂಪನೀಸ್ಗಳಲ್ಲಿ ಅರೌಂಡ್ 10-11% ಪೋರ್ಷನ್ನ ಎಂಟೈರ್ ಪೋರ್ಟ್ಫೋಲಿಯೋದ ಪೋರ್ಷನ್ನ ಹೋಲ್ಡ್ ಮಾಡಿ ಕೂತಿದ್ದಾರೆ. ಇದ್ರ ಬಗ್ಗೆ ಹೋಗ್ತಾ ಚರ್ಚೆ ಮಾಡೋಣ. ಕಂಫರ್ಟಬಲ್ ಹೋಲ್ಡಿಂಗ್ ಕ್ಯಾಶಲ್ಲೂ ಕೂಡ ಇವ್ರು ಇಟ್ಕೊಳ್ಬೋದು, ಈ ಕಾಲನ್ನು ತಗೊಳ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಈ ಒಂದು ಕಾಲ್ನ ತಗೊಳ್ತಕ್ಕಂಥದ್ದು ಬಹಳ ಟಫ್. ಸೊ ಲಾಸ್ಟ್ 2 ವರ್ಷದ ಹಿಂದೆ ಅಥವಾ 1 ವರ್ಷದ ಹಿಂದೆ ಬಿಫೋರ್ ಮಾರ್ಕೆಟಲ್ಲಿ ಒಂದು ವಾಲಿಟಿಲಿಟಿ ಕ್ರಿಯೇಟ್ ಆಗೋದಕ್ಕಿಂತ ಮುಂಚೆನೆ ಈ ಒಂದು ಕಾಲನ್ನು ಈ ಒಂದು ಫಂಡ್ ಮ್ಯಾನೇಜರ್, ಈ ಫಂಡಿನ ಮ್ಯಾನೇಜರ್ ತಗೊಳ್ತಾರೆ. ನಾನು ಸ್ವಲ್ಪ ಪೋರ್ಷನ್ನ ಕ್ಯಾಶಲ್ಲಿ ಇಟ್ಕೊಳ್ಬೇಕು, 20% ಕ್ಯಾಶಲ್ಲಿ ಇಟ್ಕೊಳ್ಬೇಕು. ತುಂಬ ಜನ ಕಂಫರ್ಟಬಲ್ ಇರಲಿಲ್ಲ ಈ ಒಂದು ಡಿಸಿಷನ್ಗೆ. ಬಟ್ ಯಾವಾಗ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇಲ್ಲ, ಮಾರ್ಕೆಟ್ ಬೀಳೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲರೂ ಇಲ್ಲ ಭಾಳ ಕರೆಕ್ಟ್ ಡಿಸಿಷನ್ ತೊಗೊಂಡ್ರು ಇವರು ಅಂತಕ್ಕಂಥದ್ದು. ಸೊ ಮುಂದೆ ಬರ್ತಕ್ಕಂತಹ ಒಂದು ಅನಿಶ್ಚಿತೆಗಳನ್ನು ಗೆಸ್ ಮಾಡ್ತಕ್ಕಂಥದ್ರಲ್ಲಿ ಆಲ್ರೆಡಿ ಪ್ರೂವನ್, ನಾಟ್ ಒನ್ ಟೈಮ್ ಮಲ್ಟಿಪಲ್ ಟೈಮ್ಸ್ಗಳಲ್ಲಿ ಕ್ಯಾಶ್ ಕಾಲನ್ನು ತೊಗೊಂಡಿರ್ತಕ್ಕಂಥ ಕೀರ್ತಿ ಈ ಫಂಡ್ಗೆ ತಲುಪುತ್ತೆ. ಆ್ಯಂಡ್ ಸೆಕೆಂಡ್ ಬರ್ತಕ್ಕಂತಹ ಒಂದು ವಿಚಾರ ನೋಡ್ತೀವಿ ಅಂತಂದರೆ ಪೋರ್ಟ್ಫೋಲಿಯೋ. ಸೊ ಯಾವುದೇ ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವರು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಬಿಕಾಸ್ ಅಲ್ಟಿಮೇಟ್ಲಿ ಅದರಿಂದನೇ ರಿಟರ್ನ್ ಜನರೇಟ್ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಈ ಒಂದು ವಿಚಾರದಲ್ಲಿ 68% ನೀವು ಕರ್ಸರ್ನ ಫಾಲೋ ಮಾಡ್ತಾ ಇರ್ಬೋದು, 68-69% ಇಂಡಿಯನ್ ಇಕ್ವಿಟಿಲಿ ಇನ್ವೆಸ್ಟೆಡ್ ಇದೆ ಇವರ ಅಮೌಂಟು. ಓವರ್ಸೀಸ್ ಇಕ್ವಿಟಿಲಿ ಬಿಫೋರ್ 2022 ಇವರು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದೇ ಗ್ರೋತ್ ಆಗಿರುತ್ತೆ ಇವತ್ತಿನ ಕಾಲಕ್ಕೆ, ಬಿಕಾಸ್ US ಮಾರ್ಕೆಟ್ಸ್ ಆರ್ ಬೂಮಿಂಗ್ ನಾವು. ಸೊ ಆಲ್ಮೋಸ್ಟ್ 12% ಇವರ ಪೋರ್ಟ್ಫೋಲಿಯೋದಲ್ಲಿ ವೇಟೇಜ್ ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು ಓವರ್ಸೀಸ್ ಅಥವಾ ಹೊರಗಡೆ ಇರತಕ್ಕಂಥ ಕಂಪನೀಸ್ಗಳು. ಡೆಟ್ ಅಂಡ್ ಮನಿ ಮಾರ್ಕೆಟಲ್ಲಿ ಅಥವಾ ಆಲ್ಮೋಸ್ಟ್ ಕ್ಯಾಶ್ ಈಕ್ವಲೆಂಟಲ್ಲಿ 18% ಇವರು ಹೋಲ್ಡ್ ಮಾಡಿ ಕೂತಿರ್ತಾರೆ. REIT, ಸೊ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್ 4%. ಆ್ಯಂಡ್ ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ. ಸೊ ಓವರ್ ಆಲ್ ನಾವು ಪೋರ್ಟ್ಫೋಲಿಯೋ ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ 68, 69, 79, 80% ಆಫ್ ದ ಪೋರ್ಟ್ಫೋಲಿಯೋ ಏನಿದೆಯೋ ಇಕ್ವಿಟಿಲೇ ಇರುತ್ತೆ. ಅದರಲ್ಲಿ 10% ಓವರ್ಸೀಸ್. ಮೋಸ್ಟ್ ಆಫ್ ದ ಅಮೌಂಟ್ ಏನಿದೆಯೋ ಇಂಡಿಯನ್ ಇಕ್ವಿಟಿಲೇ ಇವತ್ತಿನ ಕಾಲಕ್ಕೆ ಇರ್ತಕ್ಕಂಥದ್ದು. ಸೊ ಸ್ಟಿಲ್ ಮಾರ್ಕೆಟ್ ಬೀಳ್ತಕ್ಕಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಇವತ್ತಿನ ಕಾಲಕ್ಕೂ ನಾವು ನೋಡ್ತೀವಿ ಅಂತಂದ್ರೆ ಮಾರ್ಕೆಟ್ ಅಷ್ಟೊಂದು ಪರ್ಫಾರ್ಮ್ ಆಗಿಲ್ಲ, ಅಲ್ಲೇ ಕುತ್ಕೊಂಡಿದೆ. ಬಟ್ ಇವತ್ತಿಗೂ ಕೂಡ ಇವರು 18% ಡೆಟ್ ಆ್ಯಂಡ್ ಮನಿ ಮಾರ್ಕೆಟ್ ಕ್ಯಾಶ್ ಈಕ್ವಲೆಂಟಲ್ಲಿ ಇರಲಿ ಅಂತಕ್ಕಂಥ ಒಂದು ಡಿಸಿಷನ್ನ ಇಟ್ಕೊಂಡು ಸಸ್ಟೇನ್ ಆಗ್ತಾ ಇರತಕ್ಕಂಥದ್ದು ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದರ ಪ್ರಕಾರ ನೋಡ್ತೀವಿ ಅಂತ ಅಂದರೆ ಸೆಕೆಂಡ್ ಪೋರ್ಟ್ಫೋಲಿಯೋದಲ್ಲೇ ಬರ್ತಕ್ಕಂಥದ್ದು ಕ್ಯಾಶ್ ಜನರೇಟಿಂಗ್ ನೇಮ್ಸ್ಗಳನ್ನು ನಾವು ನೋಡ್ಬೋದು. ಇಲ್ಲಿ ಬೇಸಿಕಲಿ ಮೇಜರ್ ಪೋರ್ಟ್ಫೋಲಿಯೋದಲ್ಲಿ ಇವ್ರದ್ದಿರ್ತಕ್ಕಂಥದ್ದು ಬ್ಯಾಂಕ್ಸ್ಗಳೇ ಆಗಿರುತ್ತೆ. HDFC ಬ್ಯಾಂಕ್ 8% ಆಫ್ ದ ಪೋರ್ಟ್ಫೋಲಿಯೋ ಇರೋದು HDFC ಬ್ಯಾಂಕ್ದಲ್ಲಿರುತ್ತೆ. ಪವರ್ ಗ್ರಿಡ್ಡಲ್ಲಿ 7%, ಕೋಲ್ ಇಂಡಿಯಾ ಅರೌಂಡ್ 6%, ITC 5.43%, ICICI, ಬಜಾಜ್ ಹೋಲ್ಡಿಂಗ್ಸ್. ಸೊ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಓರಿಯೆಂಟೆಡ್ ನಾವು ನೋಡ್ತೀವಿ ಅಂತಂದರೆ ಸೆಕ್ಟ್ರಲ್ಲಿ ತುಂಬಾ ಜಾಸ್ತಿ ಇರತಕ್ಕಂಥದ್ದು. ಇನ್ನು ಓವರ್ಸೀಸ್ ಹೊರಗಡೆ ಮಾರ್ಕೆಟಲ್ಲಿ ಅಂತಂದರೆ ಆಲ್ಫಾಬೆಟ್ ಅಂದರೆ ಗೂಗಲ್ ಇರ್ಬೋದು, ಅಮೆಝಾನ್, ಮೆಟಾ, ಫೇಸ್ಬುಕ್ಗೆ ಸಂಬಂಧಪಟ್ಟಂಥದ್ದು, ಹಾಗೆ ಮೈಕ್ರೋಸಾಫ್ಟ್ ಆಲ್ಮೋಸ್ಟ್ 5%, 3%. ಸೊ ರಫ್ ಆನ್ ರಫ್ ಅರೌಂಡ್ 10-11% ಹೋಲ್ಡಿಂಗು ಈ ರೀತಿಯಾದಂತಹ ಓವರ್ಸೀಸ್ ಕಂಪನೀಸ್ಗಳಲ್ಲೂ ಕೂಡ ಇವರು ಇವತ್ತಿನ ಕಾಲಕ್ಕೆ ಹೊಂದಿರ್ತಾರೆ. ಆ್ಯಂಡ್ ದೆನ್ ಕಮ್ಸ್ ಪೋರ್ಟ್ಫೋಲಿಯೋದಲ್ಲೇ ಬರ್ತಕ್ಕಂತಹ ನೆಕ್ಸ್ಟ್ ಪಾಯಿಂಟ್ ಇನ್ ಕ್ಯಾಶಲ್ಲಿ ಬರ್ತಕ್ಕಂಥದ್ದು. ಸೊ ಈ ಒಂದು ಪಾಯಿಂಟ್ ಏನು ನಾವು ಆಲ್ರೆಡಿ ಮಾತಾಡಿದ್ದೀವೋ,
ನಾಟ್ ಎನಫ್ ಚೀಪ್ ಸ್ಟಾಕ್ಸ್. ಇವ್ರು ಯಾವಾಗ ಈ ಒಂದು ಕಾಲ್ಸನ್ನು ತೊಗೊಳ್ಬೋದು, ಅಂದರೆ ಪೋರ್ಟ್ಫೋಲಿಯೋದಲ್ಲಿ ಕ್ಯಾಶ್ ಇರಲಪ್ಪ ಅಂತಕ್ಕಂಥದ್ದು. ಅವಕಾಶ ಇಲ್ಲ ನನಗೆ, ಕಂಪ್ಲೀಟ್ ಆಗಿ ವ್ಯಾಲ್ಯೂ ಬೇಸಿಸಲ್ಲಿ ನನ್ನ ಕಂಪ್ನೀಸ್ಗಳೇ ಸಿಗ್ತಿಲ್ಲ, ತೀರಾ ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತಂದ್ರೂ ಕೂಡ ಈ ಕಾಲ್ನ ಇವ್ರು ತೊಗೊಳ್ಬೋದು. ಅಥವಾ ರೆಗ್ಯುಲೇಟರಿ ಹ್ಯಾಂಡ್ ಕಫ್ಸು, ರೆಗ್ಯುಲೇಷನ್ ಕಡೆಯಿಂದ ಬರ್ತಕ್ಕಂತಹ ರೂಲ್ಸ್ಗಳು ಕೂಡ ಇವರಿಗೆ ಸರ್ಟನ್ ಲಿಮಿಟೇಷನ್ಸ್ಗಳನ್ನ ತಂದು ಕೊಡುತ್ತೆ. ಇದು ಕೀ ಪಾಯಿಂಟ್. ಹೋಗ್ತಾ ಮಾತಾಡ್ತಾ ಹೋಗೋಣ. ಆ್ಯಂಡ್ ದೆನ್ ವಿ ಹ್ಯಾವ್ 3 ವೆರಿ ಇಂಪಾರ್ಟೆಂಟ್. ಫಂಡನ್ನು ಮ್ಯಾನೇಜ್ ಮಾಡ್ತಾ ಇರತಕ್ಕಂಥವ್ರು ಯಾರು? ವೆರಿ ಇಂಪಾರ್ಟೆಂಟ್ಲಿ ರಾಜೀವ್ ಠಕ್ಕರ್. ಐ ಆಮ್ ಕೈಂಡ್ ಆಫ್ ಫ್ಯಾನ್ ಬಾಯ್, ಬಿಕಾಸ್ ಇನಿಷಿಯಲಿಂದನೇ ಇವ್ರನ್ನ ನೋಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಇವತ್ತಿನ ಒಂದು ಸಿಚುವೇಶನ್ ನಾವು ನೋಡ್ತೀವಿ ಅಂತಂದರೆ 1.4 lakh crore AUM ಅನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಇಸ್ ನಾಟ್ ಅ ಜೋಕ್. ಆ್ಯಂಡ್ ಆ ಒಂದು ಸಂದರ್ಭದಲ್ಲೂ ಕೂಡ ಇವನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ಲ, ಬಟ್ ಅದನ್ನು ಬೀಟ್ ಮಾಡ್ತಕ್ಕಂಥ ರಿಟರ್ನ್ನೇ ಅವ್ರು ಜನರೇಟ್ ಮಾಡಿದ್ದಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಾಜೀವ್ ಠಕ್ಕರ್ ಇನ್ಸೆಪ್ಷನ್ ಇಂದ 2013 ಈ ಒಂದು ಪರ್ಟಿಕ್ಯುಲರ್ ಫಂಡನ್ನು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಫಂಡ್ ಇಟ್ ಸೆಲ್ಫ್ ಇಸ್ ಅ ರಿಫ್ಲೆಕ್ಷನ್. ಇವರ ಒಂದು ಓವರಾಲ್ ಪ್ರೊಸೆಸ್ಸಿನ ಇವರು ಮಾಡ್ತಾ ಇರತಕ್ಕಂತಹ ಕಂಪ್ಲೀಟ್ ಪ್ರೊಸೀಜರನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಪರ್ಫಾರ್ಮೆನ್ಸ್. ಆ್ಯಂಡ್ ರೋನಕ್ ಓನಾಕರ್ ಇರ್ಬೋದು, ಹಾಗೆ ಮಿಕ್ಕಿರ್ತಕ್ಕಂಥ ಇಬ್ಬರು ಡೆಸ್ಕ್ ಅನ್ನು ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಬಟ್ ಮೇಜರ್ ಹೆಡ್ ಅಥವಾ ಮೇಜರ್ ಒಂದು ಮೈಂಡ್ ಬಿಹೈಂಡ್ ದ ಫಂಡ್ ಅಂತಕ್ಕಂಥದ್ದು ರಾಜೀವ್ ಠಕ್ಕರೆ ಆಗಿರ್ತಾರೆ. ಒನ್ ಆಫ್ ದ ಫೇಮಸ್ ಮ್ಯೂಚುವಲ್ ಫಂಡ್ AMC ಫಂಡ್ ಮ್ಯಾನೇಜರ್ ಇವರು ಆಗಿರ್ತಾರೆ. ಇವತ್ತಿನ ಒಂದು ಸಿಚುವೇಶನ್ಗೆ ನಾವು ನೋಡ್ತೀವಿ ಅಂತಂದರೆ ಯಾವುದೇ ರೀತಿಯಾದಂತಹ ರೆಡ್ ಫ್ಲಾಗ್ ಇಲ್ಲ ಇಲ್ಲಿವರೆಗೂ ಕೂಡ. ಕಂಪೇರಿಂಗ್ ಟು ಆಲ್ ಅದರ್ ಮೇಜರ್ ಫಂಡ್ಸ್ಗಳು, ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೈಯೆಸ್ಟ್ ಪರ್ಫಾರ್ಮಿಂಗ್ ಇವ್ರದೇ ಒಂದು ಪರ್ಟಿಕ್ಯುಲರ್ ಫಂಡ್ ಇವತ್ತಿನ ಒಂದು ಸಿಚುವೇಶನ್ಗೂ ಕೂಡ ಆಗಿರುತ್ತೆ ಇನ್ ಮೋಸ್ಟ್ ಕೇಸಸ್. ನಾವು ಒಂದು ವರ್ಷದ ಡೇಟಾ ನೋಡ್ತಾ ಇಲ್ಲ, ಮಲ್ಟಿಪಲ್ ಇನ್ಸೆಪ್ಷನ್ ಇಂದ ನಾವು ನೋಡ್ಕೊಂಡು ಬರ್ತೀವಿ ಅಂತ ಅಂದರೆ ಕಡಿಮೆ ರಿಸ್ಕಲ್ಲಿ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ತುಂಬ ಜನ ಬರೀ ರಿಟರ್ನ್ನ ನೋಡ್ತಾರೆ. ರಿಟರ್ನ್ ಅಲ್ಲ ಇಂಪಾರ್ಟೆಂಟ್, ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಹೇಳ್ತಕ್ಕಂಥದ್ದು. ಈಗ ಇಮ್ಯಾಜಿನ್, ದಿಸ್ ಈಸ್ ಇಂಪಾರ್ಟೆಂಟ್. ಒಂದು ಪರ್ಟಿಕ್ಯುಲರ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದೆ. 5% ವೊಲಟಿಲಿಟಿ, ಏರುಪೇರಿನ ಗತಿಗಳಲ್ಲಿ 12% ರಿಟರ್ನ್ ಜನರೇಟ್ ಮಾಡೋದೇ ಬೇರೆ. ಅದೇ ರೀತಿ 20% ವೊಲಟಿಲಿಟಿಯಲ್ಲಿ 15% ರಿಟರ್ನ್ ಜನರೇಟ್ ಮಾಡೋದೇ ಬೇರೆ. ಸೊ ರಿಸ್ಕನ್ನು ಎಷ್ಟು ಕಡಿಮೆ ಇಟ್ಕೊಂಡು ರಿವಾರ್ಡ್ ಬಂದಿದೆ ಅಂತಕ್ಕಂಥ ಕ್ವಶನ್ ಏನಿದೆಯೋ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಪ್ ರೇಷಿಯೋ ಅಂತಾನೂ ಕರೀತಾರೆ ಇದನ್ನು, ಅಥವಾ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತಾನೂ ಹೇಳ್ತಾರೆ. ಮಲ್ಟಿಪಲ್ ಆ್ಯಂಗಲ್ಸ್ಗಳಿಂದ ನೋಡ್ಬೋದು ಇದನ್ನು. ಬಟ್ ಸಿಂಪಲ್ ಸೆನ್ಸ್, ಕಡಿಮೆ ವೊಲಟಿಲಿಟಿಲಿ ಜಾಸ್ತಿ ರಿಟರ್ನ್ನ ಜನರೇಟ್ ಮಾಡಿರ್ತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಸ್ಟಾರ್ ಮಾರ್ಕ್ ಅಥವಾ ಫ್ಲಾಗ್ಶಿಪ್ ಒಂದು ಪ್ರಾಡಕ್ಟ್ ಆಗುತ್ತೆ ಇವ್ರ ಕಡೆಯಿಂದ ಇನ್ ಟರ್ಮ್ಸ್ ಆಫ್ ಫ್ಲೆಕ್ಸಿ ಕ್ಯಾಪ್ ಒಂದು ಕ್ಯಾಟಗರಿಗಳಲ್ಲಿ ನಾವು ನೋಡ್ತೀವಿ ಅಂತಂದರೆ. ದೆನ್ ವಿ ಹ್ಯಾವ್ ಅ ಫೋರ್ತ್ ಪರ್ಫಾರ್ಮೆನ್ಸ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ, ಆಲ್ರೆಡಿ ಹೇಳಿದೆ, ಸಿನ್ಸ್ ಇನ್ಸೆಪ್ಷನ್ 18.63% ಆಲ್ಮೋಸ್ಟ್ ವಾರನ್ ಬಫೆಟ್ ಅವರ ಜನರೇಟೆಡ್ ರಿಟರ್ನ್ ಇದೆ, ಕಂಪೌಂಡೆಡ್ ಗ್ರೋತ್. ಅದೇ ರೀತಿಯಾದಂತಹ ಒಂದು ಫಂಡಿನ ಪರ್ಫಾರ್ಮೆನ್ಸನ್ನು ಇಲ್ಲಿವರೆಗೂ ಇಟ್ಕೊಂಡ್ಬಂದಿರ್ತಾರೆ ಫಂಡ್. ಆ್ಯಂಡ್ 16.3% 5 year ಕನ್ಸಿಡರ್ ಮಾಡ್ತೀವಿ ಅಂತಂದರೆ 3 yearsಲ್ಲಿ 16.8%. ಬಟ್ ಲಾಸ್ಟ್ 1 yearಲಿ ಮಾರ್ಕೆಟೇ ಜಾಸ್ತಿ ಪರ್ಫಾರ್ಮ್ ಆಗಿಲ್ಲ, 4.44% ನಾನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಬಟ್ ಇವತ್ತಿನ ಸಿಚುವೇಶನಿಗೆ ನಾವು ನೋಡ್ತೀವಿ ಅಂತಂದರೆ ಏನು ಮೇಜರ್ ಡಿಫ್ರೆನ್ಸ್ ಆಗಿಲ್ಲ, ಅಲ್ಲಿಂದಲ್ಲೇ ಕೂತಿರುತ್ತೆ. ಬಟ್ ಕಂಪೇರಿಂಗ್ ಟು ದ ಇಂಡೆಕ್ಸ್ ಒಂದು 3-4% ಇವರು ಆಲ್ಫಾ ಅಥವಾ ಅಡಿಷನಲ್ ರಿಟರ್ನ್ ಅನ್ನು ಇವತ್ತಿನ ಕಾಲಕ್ಕೂ ಕೂಡ ಜನರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಇದರ ಪ್ರಕಾರ ಎಸ್, ಸ್ವಲ್ಪ ಸೈಲೆಂಟ್ ಆಗಿದೆ ಫಂಡ್, ಇಲ್ಲ ಅಂತ ಅಲ್ಲ. ಇಟ್ ಇಸ್ ಸ್ಟಿಲ್ ಬಿಟನ್ ದ ಬೆಂಚ್ ಮಾರ್ಕ್. ನಾಳೆ ಹೇಳ್ತಾ ಇದ್ದೆ, ನಿಫ್ಟಿ 500 ಬೆಂಚ್ ಮಾರ್ಕ್ ಆಗಿ ಕನ್ಸಿಡರ್ ಮಾಡ್ತಾರೆ ಅವರು. ನಾನು ನೋಡ್ತಕ್ಕಂಥ ಸಂದರ್ಭದಲ್ಲಿ 3.96% ಈ ಒಂದು ಪರ್ಟಿಕ್ಯುಲರ್ ನಿಫ್ಟಿ 500 ಜನರೇಟ್ ಮಾಡಿದಂಥದ್ದು. 4.4% ರಿಟರ್ನನ್ನು ಈ ಒಂದು ಪರ್ಟಿಕ್ಯುಲರ್ ಫಂಡ್ ತಂದು ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ. ಸ್ಟಿಲ್ ಆಲ್ಮೋಸ್ಟ್ ಈಕ್ವಲೆಂಟ್ ಅಥವಾ ಬೀಟಿಂಗ್ ದ ಇಂಡೆಕ್ಸ್ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನೋಡ್ತೀವಿ ಅಂತಂದರೆ. ಹೆಲ್ದಿ ರಿಸ್ಕ್ ಪ್ರೊಫೈಲ್ ಇಟ್ಕೊಂಡಿದ್ದಾರೆ. ಬೀಟಾ ಅಂತ ಅಂದರೆ ಬೇಸಿಕಲಿ ವೊಲಟಿಲಿಟಿ 0.6, ಶಾರ್ಪ್ ರೇಷಿಯೋ 1.09. ಇವ್ರು ತೊಗೊಳ್ತಕ್ಕಂಥ ರಿಸ್ಕ್ ರಿವಾರ್ಡು ಎರಡೂ ಈಕ್ವಲ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿನ ಇದು ನಮಗೆ ತೋರಿಸ್ತಾ ಇದೆ. ಅಂದರೆ ಆಲ್ಮೋಸ್ಟ್ ರಿಸ್ಕನ್ನು ತೀರಾ ಜಾಸ್ತಿ ತೊಗೊಳ್ತಾ ಇಲ್ಲ ಕಂಪೇರಿಂಗ್ ಟು ದ ಇಂಡೆಕ್ಸ್ ಅಂತಕ್ಕಂಥದ್ದನ್ನು ಕೂಡ ಇದು ನಮಗೆ ತೋರಿಸುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ಲಿ, ದ ಲಾ ಆಫ್ ಲಾರ್ಜ್ ನಂಬರ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ 1.4 lakh crore ಹತ್ತಿರ ಇವ್ರದ್ದು ಓವರಾಲ್ ಫಂಡ್ ರೀಚ್ ಆಗಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ತುಂಬ ಅಮೌಂಟನ್ನು ಇವರು ಸ್ಮಾಲ್ ಕ್ಯಾಪ್ಗಳಿಗೆ ಪುಷ್ ಮಾಡೋಕ್ಕೆ ಆಗಲ್ಲ. ಇದರ ರೀಸನ್ ಏನು, ಇದರಿಂದ ಇರತಕ್ಕಂಥ ಪಾಯಿಂಟರ್ಸ್ಗಳೇನು ಮಾತಾಡ್ತೀನಿ ಲಾಸ್ಟ್ ಒಂದು ಪರ್ಟಿಕ್ಯುಲರ್ ಸ್ಲೈಡಲ್ಲಿ ಬಂದಾಗ. ನೆಕ್ಸ್ಟ್ ಕಮ್ಸ್ ಪೊಟೆನ್ಷಿಯಲ್ ರಿಸ್ಕ್. ಸೊ ಎಸ್, ವೆರಿ ಗುಡ್, ಫಂಟಾಸ್ಟಿಕ್ ಅಪ್ಪ. 10 ವರ್ಷ 15 ವರ್ಷದಿಂದ ಇವರ ಪರ್ಫಾರ್ಮೆನ್ಸ್ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ವೆರಿ ವೆಲ್ ಮ್ಯಾನೇಜ್ಡ್ ಫಂಡು, ಎವ್ರಿಥಿಂಗ್ ಈಸ್ ನೈಸ್. ಬಟ್ ಇದರ ಅರ್ಥ ರಿಸ್ಕೇ ಇಲ್ಲ ಅಂತ ಅಲ್ಲ. ಆಸ್ ಎನ್ ವೆನ್ ದಿಸ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ 2% ಎಂಟೈರ್ ಇಂಡಸ್ಟ್ರಿಯ ಒಂದು ಸೈಜನ್ನು ಇವ್ರು ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ದಾರೆ ಅಂತಂದಾಗ ಎಲ್ಲರ ದೃಷ್ಟಿನೂ ಇವ್ರ ಕಡೆನೇ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ಎವ್ರಿ ಡಿಸಿಷನ್, ಒಂದು ಪರ್ಫಾರ್ಮೆನ್ಸ್ ಪ್ರೆಷರ್ ಇವರಿಗೆ ಕಾಡುತ್ತೆ ಈ ಸಂದರ್ಭದಲ್ಲಿ. ಎರಡನೇದ್ದು, ಯಾವ ರೀತಿಯಾಗಿ ಇವನ್ ಒಂದು ಸ್ಮಾಲ್ ಡಿಸಿಷನ್ ತೊಗೊಂಡ್ರು ಕೂಡ ಮೇಜರ್ ಇಂಪ್ಯಾಕ್ಟ್ ಪ್ರತಿಯೊಬ್ಬ
ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಕೂಡ ಆಗುತ್ತೆ. ಆ ರೀತಿಯಾದಂಥ ಒಂದು ಫಂಡ್ ಸೈಜನ್ನು ಇವತ್ತಿನ ಒಂದು ಸಿಚುವೇಷನಲ್ಲಿ ಇವರು ಹೊಂದಿರ್ತಾರೆ. ಇದನ್ನು ಮಾತಾಡ್ತಾ ಹೋಗೋಣ. ನಂಬರ್ 1, ಸೈಜ್ ಈಸ್ ದ ಬಿಗ್ಗೆಸ್ಟ್ ಇಶ್ಯೂ. ಸೊ 1.4 lakh crore ಈಸ್ ವೆರಿ ಗುಡ್ ನಂಬರ್, ಅಬ್ಸಲ್ಯೂಟ್ಲಿ ಫಂಟ್ಯಾಸ್ಟಿಕ್ ನಂಬರ್. ಆ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದರೆ, ಬಟ್ ಇದನ್ನು ಯಾವ ರೀತಿ ಇವ್ರು ಹ್ಯಾಂಡಲ್ ಮಾಡ್ತಾರೆ, ನಾನು ಹೇಳಿದೆ ಒನ್ ಸ್ಮಾಲ್ ಡಿಸಿಷನ್ ವೇರಿಯೇಷನ್ಸ್ ಆದ್ರೂ ಕೂಡ ಲಕ್ಷ ಕೋಟಿಯಲ್ಲಿ ವೇರಿಯೇಷನ್ಸ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅದು ರಿಡಮ್ಷನ್ನೇ ಇರ್ಬೋದು, ಜನಗಳು ತೊಗೊಳ್ತಕ್ಕಂತಹ ರಿಡಮ್ಷನ್ನು ಸಡನ್ಲಿ ಒಂದು ಲಕ್ಷ ಜನ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಆ ಸಂದರ್ಭದಲ್ಲಿ ಒಂದು 10% ಅದರಿಂದ ರಿಡೀಮ್ ಮಾಡ್ಕೊಳ್ಳೋದೇ ಬೇರೆ, 10,000 ಜನ ಇನ್ವೆಸ್ಟ್ ಮಾಡಿ ಅದರಲ್ಲಿ 10% ಜನ ರಿಡೀಮ್ ಮಾಡ್ಕೊಳ್ಳೋದೇ ಬೇರೆ. ಸೊ ಎನಿ ಡಿಸಿಷನ್ ಸಿಗ್ನಿಫಿಕೆನ್ಸ್ ಅಥವಾ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ ನಾವು, ಆ ಒಂದು ಪರ್ಟಿಕ್ಯುಲರ್ ಇಂಪ್ಯಾಕ್ಟ್ ಏನಿದೆಯೋ ಪರಿಣಾಮ ಜಾಸ್ತಿ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಸೈಜ್ ಜಾಸ್ತಿ ಆಗ್ತಾ ಹೋದಾಗೆ. ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ಹ್ಯಾಂಡ್ ಕಪ್ 2022 ಆದಮೇಲೆ RBI ಕಡೆಯಿಂದ ಲಿಮಿಟೇಷನ್ಸ್ ಇದೆ. ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ ಮೋಸ್ಟ್ ಆಫ್ ದ ಓವರ್ಸೀಸ್ ಮ್ಯೂಚುವಲ್ ಫಂಡ್ಸ್ಗಳು ಯಾವೇ ಹೊಸ ಒಂದು ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಲೋನೇ ಮಾಡ್ತಿಲ್ಲ. ರೀಸೆಂಟ್ ಲಾಸ್ಟ್ ವೀಕಿನ ಒಂದು ಅಪ್ಡೇಟಿನ ಪ್ರಕಾರ ನೋಡ್ತೀವಿ ಅಂತಂದರೆ, ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ಜಾಸ್ತಿ ಡಿಸಿಷನ್ ಇವರು ತೊಗೊಳಕ್ಕಾಗಲ್ಲ. ಸೊ ಇಲ್ಲಪ್ಪ ನಾನು ಇನ್ವೆಸ್ಟ್ ಮಾಡಿದೆ, ನನಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ ಇವರಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂತಕ್ಕಂಥ ಥಾಟನ್ನು ಕೂಡ ನಾವು ಸೈಡಲ್ಲಿ ಇಡಬೇಕಾಗುತ್ತೆ ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ. ನಂಬರ್ 3, ಕ್ಯಾಶ್ ಡ್ರ್ಯಾಗ್. ಸೊ ಕ್ಯಾಶ್ ಕಾಲನ್ನು ಇವರು ತೊಗೊಳ್ತಾ ಇದ್ದಾರೆ, ವೆರಿ ಗುಡ್, ವೆಲ್ ಆ್ಯಂಡ್ ಗುಡ್. ಬಟ್ ಥಿಂಗ್ ಈಸ್, ಮಾರ್ಕೆಟ್ ಬಿದ್ದಿತ್ತು ಆಲ್ಮೋಸ್ಟ್ 10-15% ಮಾರ್ಕೆಟ್ ಬಿದ್ದಾಗ್ಲೂ ಕೂಡ ಅದೇ ಕ್ಯಾಶ್ ಕಾಲ್ನ ಅದೇ ರೀತಿ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು, ಡಸ್ ಇಟ್ ರಿಯಲಿ ಮೇಕ್ ಸೆನ್ಸ್? ಐ ಆಮ್ ನಾಟ್ ಶೋರ್. ಬಿಕಾಸ್ ಐ ಲೆಟ್ ಯು ನೋ, ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನೀವು ಗಮನಿಸ್ತೀರಾ ಅಂತಂದರೆ, ಐ ಆಮ್ ಕಂಪೇರಿಂಗ್, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಪರಾಕ್ ಫರೀಕ್ ಫ್ಲೆಕ್ಸಿ ಕ್ಯಾಪನ್ನು ಬೇಸಿಕಲಿ ವ್ಯಾಲ್ಯೂ ಓರಿಯೆಂಟೆಡ್ ಇರತಕ್ಕಂಥ ಫಂಡ್, ಕರೆಕ್ಟ್ ಅಲ್ವಾ? ವ್ಯಾಲ್ಯೂ ಓರಿಯೆಂಟೆಡ್ ಇರತಕ್ಕಂತಹ ಕಂಪನೀಸ್ಗಳು ಅಥವಾ ಬೇಸಿಕಲಿ ಫಂಡ್ಸ್ಗಳ ಒನ್ ಆಫ್ ದ ಕೀ ಪಾಯಿಂಟ್ ಏನು ಅಂತ ಅಂದರೆ, ಮಾರ್ಕೆಟ್ ಬಿದ್ದು ರಿಕವರ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಯೂಶುವಲಿ ಕಂಪೇರಿಂಗ್ ಟು ಅದರ್ ಇನ್ವೆಸ್ಟ್ಮೆಂಟ್ ಸ್ಟೈಲ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗಬೇಕು. ನಾನು ಡೇಟಾ ಬೇಸಿಸಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಯು ಕ್ಯಾನ್ ಸಿ ಲಾಸ್ಟ್ 1 ವರ್ಷದಲ್ಲಿ ಐ ಆಮ್ ಕಂಪೇರಿಂಗ್ ಈ ಒಂದು ಪರ್ಟಿಕ್ಯುಲರ್ ಫಂಡು ಪರಾಕ್ ಫ್ಲೆಕ್ಸಿ ಕ್ಯಾಪ್ ಅನ್ನತಕ್ಕಂಥದ್ದು ಬ್ಲೂ ಕಲರ್ ಆ್ಯಂಡ್ ಯೆಲ್ಲೋ ಕಲರ್ಲಿರ್ತಕ್ಕಂಥದ್ದು ವ್ಯಾಲ್ಯೂ ಓರಿಯೆಂಟೆಡ್ ಇನ್ವೆಸ್ಟ್ ಮಾಡ್ತಕ್ಕಂಥ ಒನ್ ಆಫ್ ದ ಇಂಡೆಕ್ಸ್, ವ್ಯಾಲ್ಯೂ ಇಂಡೆಕ್ಸ್ ಅಂತ ಹೇಳ್ತಾರೆ. ಆ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಫಂಡಿನ ಪರ್ಫಾರ್ಮೆನ್ಸನ್ನು ಡೈರೆಕ್ಟಾಗಿ ಕಂಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ಲಾಸ್ಟ್ 1 ವರ್ಷದಲ್ಲಿ ಎಸ್ ಮಾರ್ಕೆಟ್ ಹ್ಯಾಸ್ ಫಾಲನ್. ಸೊ ಇವನ್ ನಾವು ನಿಫ್ಟಿಗೆ ಕಂಪೇರ್ ಮಾಡ್ಬೋದು. ಇಲ್ಲಿ ನಿಫ್ಟಿ 500 ಅಂತ ತೊಗೊಂಡ್ರು ಕೂಡ, ಇಫ್ ಯು ಲುಕ್ ಎಟ್ ದಿಸ್, ಸೊ ನಿಫ್ಟಿ 500 -1.12% ಆ್ಯಸ್ ಅಪ್ ಟುಡೇ ನಾವು ನೋಡ್ತೀನಿ ಅಂತಂದರೆ, ಈ ಒಂದು ಸಿಚುವೇಷನ್ ICICI ಅವರು ಒನ್ ಆಫ್ ದ ಫಂಡ್ಸ್ ಆಫರ್ ಮಾಡ್ತಾ ಇರ್ತಕ್ಕಂಥದ್ದು ವ್ಯಾಲ್ಯೂ ಓರಿಯೆಂಟೆಡ್ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು 21% ಗ್ರೋತ್ ಆಗಿರುತ್ತೆ. ಪರಾಕ್ ಫ್ಲೆಕ್ಸಿ ಕ್ಯಾಪ್ ಆಲ್ಮೋಸ್ಟ್ ನಿಲ್ ಅಲ್ಲಿಂದಲ್ಲೇ ಕೂತ್ಕೊಂಡಿದೆ. ಎಸ್, ಇಂಡೆಕ್ಸ್ ಅವರ ಒಂದು ರೆಫರೆನ್ಸನ್ನು ಬೀಟ್ ಮಾಡಿದಾರ, ಅಬ್ಸಲ್ಯೂಟ್ಲಿ ವೆಲ್ ಆ್ಯಂಡ್ ಗುಡ್, ಫಂಟ್ಯಾಸ್ಟಿಕ್. ಬಟ್ ಕಂಪೇರಿಂಗ್ ಟು ದ ಸ್ಟೈಲ್ ವ್ಯಾಲ್ಯೂ ಇನ್ವೆಸ್ಟಿಂಗಿಗೆ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ರಿಟರ್ನ್ ಜಾಸ್ತಿ ಜನರೇಟ್ ಮಾಡಬೇಕಿತ್ತು. ಬಟ್ ಈ ಫಂಡ್ ಅಲ್ಲಿಂದಲ್ಲೇ ಕೂತ್ಕೊಂಡಿದೆ. ಅಟ್ಲೀಸ್ಟ್ ಒಂದು 10% ಆದ್ರೂ ಕ್ರಾಸ್ ಆಗಿದ್ರು ಕೂಡ ರಿಕವರಿ ಪೀರಿಯಡಲ್ಲಿ ಬಂದಂತಹ ಒಂದು ರ್ಯಾಲಿಯನ್ನು ವ್ಯಾಲ್ಯೂ ಇನ್ವೆಸ್ಟಿಂಗ್ ಪ್ರಕಾರ ಅವರು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು. ಬಟ್ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಡೆದಿಲ್ಲ. ನಾವು 4th, ಎಸ್, ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತಾರೆ. ಬಿಕಾಸ್ ರಿಟರ್ನ್ ಜಾಸ್ತಿ ಬರಬೇಕು ಅಂತಂದ್ರೆ ರಿಸ್ಕ್ ಜಾಸ್ತಿ ತೊಗೊಳ್ಳೇಬೇಕು. ಬಟ್ ಅಟ್ ದ ಸೇಮ್ ಟೈಮ್ 1.4 lakh crore 30 to 35 ಸ್ಟಾಕ್ಸ್ ಈ ರೀತಿಯಾದಂತಹ ಒಂದು ಕಾನ್ಸಂಟ್ರೇಷನಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಆಬ್ವಿಯಸ್ಲಿ ಕಾನ್ಸಂಟ್ರೇಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ನಾನು ಹೇಳಿದೆ HDFC ಬ್ಯಾಂಕು, ICICI ಬ್ಯಾಂಕು ಇದರಲ್ಲೇ 10-15% ಒಂದು ಕಾನ್ಸಂಟ್ರೇಷನ್ ಕುತ್ಕೊಂಡಿದೆ. ಬ್ಯಾಂಕಿಂಗ್ ಸೆಗ್ಮೆಂಟಲ್ಲಿ ಒಂಚೂರು ವೇರಿಯೇಷನ್ಸ್ ಆದ್ರೂ ಕೂಡ ಈಗಿರೋ ಸಿಚುವೇಷನ್ ಜಸ್ಟ್ 2 ಕಂಪ್ನೀಸ್ಗಳಲ್ಲಿ ಸ್ಮಾಲ್ ವೇರಿಯೇಷನ್ಸ್ ಆದ್ರೂ ಕೂಡ ಇವರ ಎಂಟೈರ್ ಪೋರ್ಟ್ಫೋಲಿಯೋದ ಮೇಲೆ ಮೇಜರ್ ಇಂಪ್ಯಾಕ್ಟ್ ಬೀಳ್ತಕ್ಕಂಥ ಚಾನ್ಸ್ ಇರುತ್ತೆ. ಕಾನ್ಸಂಟ್ರೇಷನ್ ರಿಸ್ಕ್ ಎಟ್ ದಿಸ್ ಸೈಜ್ ಈಸ್ ವೆರಿ ಹೈ. ಆ್ಯಂಡ್ ಎಕ್ಸಿಟ್ ಲೋಡ್ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ 2% ಎಕ್ಸಿಟ್ ಲೋಡ್ ಇಟ್ಟಿದ್ದಾರೆ ಅವರು. ಎಸ್, ಇಟ್ ಮೇಕ್ ಸೆನ್ಸ್. ಬಿಕಾಸ್ ಈ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ತಿಂಗಳಿಗೊಂದ್ಸತಿ ಅಥವಾ 2 ತಿಂಗಳಿಗೊಂದ್ಸತಿ ಬೇಕಾಗಿರ್ತಕ್ಕಂತಹ ಫಂಡ್ ಅಲ್ಲ ಇದು. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಯು ಶುಡ್ ವೇಟ್ ಫಾರ್ ಇಟ್. ಇವತ್ತಿನ ಕಾಲಕ್ಕೆ ಮೋರ್ ದ್ಯಾನ್ 2 ಇಯರ್ಸ್ ನೀವು ಹೋಲ್ಡ್ ಮಾಡ್ತೀರಾ ಅಂದರೆ ಮಾತ್ರ ಯಾವುದೇ ರೀತಿಯಾದಂಥ ಎಕ್ಸಿಟ್ ಲೋಡ್ ಇಲ್ಲ. 1 ಇಯರ್ ಮೇಲೆ ಹೋಲ್ಡ್ ಮಾಡ್ತೀರಾ ಅಂತಂದ್ರೂ ಕೂಡ ಎಕ್ಸಿಟ್ ಲೋಡ್ ಇದೆ. ಸೊ 2 ಇಯರ್ಸ್ ಮೇಲೆ ಮಾತ್ರ ಹೋಲ್ಡ್ ಮಾಡ್ತೀರಾ ಅಂತಂದರೆ ಎಕ್ಸಿಟ್ ಲೋಡ್ಗೂ ಇರಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ SIP ಮಾಡ್ತಿದ್ದೀರಾ ನೀವು ಅಂತಂದರೆ ಸ್ವಲ್ಪ ಕಾಶಿಯಸ್ ಆಗಿರಿ. ಬಿಕಾಸ್ 2 ವರ್ಷದವರೆಗೂ ಲಾಕ್ ಇನ್ ಆಗ್ತೀರಾ. ಸೊ ಅಫ್ಕೋರ್ಸ್ ಇಟ್ ಇಸ್ ನಾಟ್ ಅ ಕ್ಲೋಸ್ ಎಂಡೆಡ್ ಫಂಡ್, ನಿಮಗೆ ಎಕ್ಸಿಟ್ ಮಾಡೋಕ್ಕೆ ಬಿಡಲ್ಲ ಅಂತ ಅಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಆ ಒಂದು 2% ಅಮೌಂಟ್ ಏನಿದೆಯೋ, ಸ್ಮಾಲ್ ಅಮೌಂಟ್ ಆದರೆ ಓಕೆ. ಬಟ್ ತುಂಬ ಲಾರ್ಜ್ ಅಮೌಂಟನ್ನು ನೀವು ಆಸ್ ಎನ್ SIP ಇದರಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ಎವ್ರಿ SIP ಪ್ರತಿಯೊಂದು ತಿಂಗಳಿಗೂ ನೀವು ಕಟ್ತಾ ಇರ್ತಕ್ಕಂಥ SIP ನೆಕ್ಸ್ಟ್ ಮತ್ತೆ 2 ವರ್ಷಕ್ಕೆ ಲಾಕ್ ಇನ್ ಆಗುತ್ತೆ. 2 ವರ್ಷದ ಮೇಲೆ ಎಸ್ ಅಫ್ಕೋರ್ಸ್ ಎಕ್ಸಿಟ್ ಲೋಡ್ ಇರಲ್ಲ. ಬಟ್ 2 ವರ್ಷದ ಒಳಗಡೆಗೆ ನೀವು ರಿಮೂವ್ ಮಾಡ್ಕೊಳ್ತೀರಾ ಅಂತಂದರೆ 2% ಚಾರ್ಜಸ್ಸನ್ನು ಕೊಡಬೇಕಾಗುತ್ತೆ ನೀವು ಇನ್ ಟರ್ಮ್ಸ್ ಆಫ್ ದ ರಿಡೆಂಪ್ಷನ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. SIP ಮಾಡ್ತಿದ್ದೀರಾ ಅಂತಂದರೆ ಮೇಕ್ ಶ್ಯೂರ್ ಸ್ವಲ್ಪ ಥಿಂಕ್ ಮಾಡ್ತಕ್ಕಂಥದ್ದು ಅಥವಾ ರೀಕನ್ಸಿಡರ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. 2 ವರ್ಷ ನೀವು ವೇಟ್ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಎವ್ರಿ ಸಿಂಗಲ್ ಇನ್ವೆಸ್ಟ್ಮೆಂಟಿಗೂ ಕೂಡ. ನಾವು ಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಯಾರಿಗೆ ಈ ಒಂದು ಫಂಡ್ ಸೆಲೆಕ್ಟಿವ್ ಆಗಿರುತ್ತೆ ಅಥವಾ ಯಾರಿಗೆ ಈ ಒಂದು ಫಂಡ್ ಸೂಟಬಲ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಗುಡ್ ಫಿಟ್ ಪ್ರಕಾರ ನೋಡ್ತೀವಿ ಅಂತಂದರೆ ಸ್ಟೇಬಲ್ ಇನ್ಕಮ್ ಬೇಕಪ್ಪ, ನನಗೆ ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಡಿಸಿಪ್ಲಿನ್ ಕೋರ್ ಹೋಲ್ಡಿಂಗ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಪ್ರೋಚಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು,
ಫಂಟಾಸ್ಟಿಕ್, ವೆಲ್ ಆ್ಯಂಡ್ ಗುಡ್. ಕ್ಯಾಶ್ ಕಾಲ್ ಅವೆಲ್ಲ ನೀವು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇರಲ್ಲ, ಫಂಡ್ ಮ್ಯಾನೇಜ್ ಮಾಡುತ್ತೆ. ಆ್ಯಂಡ್ ಇನ್ವೆಸ್ಟಿಂಗ್ ಮೋರ್ ದ್ಯಾನ್ 10 ಇಯರ್ಸ್, ಮೋರ್ ದ್ಯಾನ್ 8 ಇಯರ್ಸ್ ಈ ರೀತಿಯಾದಂತಹ ಹೋಲ್ಡಿಂಗ್ ಪೀರಿಯಡ್ ಇದ್ದರೆ ಮಾತ್ರ ಈ ಫಂಡ್ ಕಡೆಗೆ ತಲೆ ಹಾಕಿ. ಶಾರ್ಟ್ ಪೀರಿಯಡಲ್ಲಿ ನೀವು ನೋಡ್ತೀರಾ ಅಂತಂದರೆ ಆಬ್ವಿಯಸ್ಲಿ ಕಾನ್ಸಂಟ್ರೇಷನ್ ರಿಸ್ಕು ಜಾಸ್ತಿ ಇರುತ್ತೆ ಇರೋದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆಯಿಂದ ಎಕ್ಸಿಟ್ ಲೋಡು ಕೂಡ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ನಾವು ನೋಡ್ತೀವಿ ಅಂತ ಅಂದರೆ ತುಂಬ ಮುಖ್ಯವಾಗುತ್ತೆ. ಇಲ್ಲಿಂದ ಅಂದರೆ ಲಾಸ್ಟು ಸಿನ್ಸ್ ಇನ್ಸೆಪ್ಷನ್ 18% ಎಕ್ಸ್ಪೆಕ್ಟೇಷನ್ಸಲ್ಲಿ ಓವರಾಲ್ ಒಂದು ಫಂಡ್ ಗ್ರೋತ್ ಆಗಿರ್ತಕ್ಕಂಥದ್ದು. ಬಟ್ ಸೇಮ್ ಗ್ರೋತೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂತ ಅಂದರೆ ಅಫ್ಕೋರ್ಸ್ ಇಟ್ ಇಸ್ ಸೈಜ್. ಸೊ 1.4 lakh crore ಅಮೌಂಟನ್ನು 18% ಬೆಳವಣಿಗೆ ಮಾಡೋದೇ ಬೇರೆ, 10,000 ಬೆಳವಣಿಗೆ ಮಾಡೋದೇ ಬೇರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇನಿಷಿಯಲಿ ನಾನು ಮಾತಾಡ್ತಾ ಇದ್ದೆ, ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇವರು ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಫ್ಲೆಕ್ಸಿಬಿಲಿಟಿನೇ ಇವರಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಸ್ಮಾಲ್ ಕ್ಯಾಪ್ಗಳಂದ್ರೆ ಏನು, 5,000 ಕೋಟಿ ಅಥವಾ 10,000 ಕೋಟಿ ಒಳಗಡೆಗೆ 2,000 1,000 ಕೋಟಿ. ಸೊ ಇವ್ರ ಹತ್ರ ಇರತಕ್ಕಂತಹ ಅಮೌಂಟನ್ನು ಅದು ಇವನ್ 0.5% 1% ಇವರು ಇನ್ವೆಸ್ಟ್ ಮಾಡಬೇಕು ಒಂದು ಪರ್ಟಿಕ್ಯುಲರ್ ಕಂಪನಿಲಿ ಅಂತ ಅಂದರೆ ಹ್ಯೂಜ್ ಫ್ಲಕ್ಚುಯೇಷನ್ಸ್ಗಳು ಅಟ್ ದ ಲೆವೆಲ್ ಆಫ್ ಲಿಕ್ವಿಡಿಟಿ. ಅಥವಾ ಈಗ ಇವ್ರು ಸಡನ್ಲಿ ಬೈ ಮಾಡ್ತಾರೆ, ಸಡನ್ಲಿ ಇವ್ರು ಬೈ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಅಷ್ಟು ಲಿಕ್ವಿಡಿಟಿನೇ ಇರಲ್ಲ. ಇವ್ರು ಬೈ ಮಾಡ್ತಾರೆ ಅಂದರೆ ಸೆಲ್ ಮಾಡೋರು ಇರಬೇಕು, ಸೆಲ್ ಮಾಡ್ತೀನಿ ಅಂತಂದ್ರೆ ಬೈ ಮಾಡೋರು ಇರಬೇಕು. ಹಾಗಾಗಿ ಫಂಡ್ ದೊಡ್ಡದಾಗ್ತಾ ಹೋದಾಗೇನೆ ಮೋಸ್ಟ್ ಲೈಕ್ಲಿ ಲಾರ್ಜ್ ಕಂಪನೀಸ್ಗಳು, ತುಂಬ ದೊಡ್ಡ ಕಂಪನೀಸ್ಗಳೇನೆ ಇವರು ಗಮನ ಹರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದ ಲಿಕ್ವಿಡಿಟಿ ಇಶ್ಯೂ. ಸೊ ಹಾಗಾಗಿ ಫ್ಲೆಕ್ಸಿ ಕ್ಯಾಪ್ ಕೆಟಗರೀಸ್ಗಳಲ್ಲಿ ಇವಾಗ 10,000 20,000 ಕೋಟಿ ಇಷ್ಟರ ಒಳಗಡೆಗೆ ಇರತಕ್ಕಂತಹ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳು ಇದಕ್ಕೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿ ಪರ್ಫಾರ್ಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಬರ್ತಕ್ಕಂತಹ ದಿನಗಳಲ್ಲಿ. ಸ್ಟೇಬಲ್ ರಿಟರ್ನ್ ಬೇಕಪ್ಪ, ಜಾಸ್ತಿ ಎಲ್ಲ ಒಂದು ವಾಲಟಿಲಿಟಿ ಬೇಡ, ಒಂದು ಸ್ಟೇಬಲ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಸ್ ಇಟ್ ಮೇಕ್ ಸೆನ್ಸ್, ಬಟ್ ಲಾಂಗರ್ ರಿಟರ್ನ್ಗೆ ನೀವು ವೇಟ್ ಮಾಡೋಕ್ಕೆ ರೆಡಿ ಇರಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಈಗ 12 ಮಂತ್ಸು ಹಾಗೆ 2 ಇಯರು ಈ ರೀತಿಯಾದಂಥ ಅಂಡರ್ ಪರ್ಫಾರ್ಮೆನ್ಸ್ ಅಲ್ಲೇ ಕೂತ್ಕೊಳ್ತಕ್ಕಂತಹ ಚಾನ್ಸಸ್ಗಳು ಈ ಫಂಡಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ಬಿಕಾಸ್ ಅಫ್ಕೋರ್ಸ್ ಇವರು ಇನ್ವೆಸ್ಟ್ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ತೀರಾ ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು ಉಳ್ಕೊಳ್ಳಲ್ಲ ಇನ್ ಟರ್ಮ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ. ಸೊ ಅಂಡರ್ ಪರ್ಫಾರ್ಮ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಲಾಂಗರ್ ಪೀರಿಯಡ್ಗೆ, 2 ವರ್ಷ 3 ವರ್ಷ ಈ ರೀತಿಯಾಗಿನೂ ಕೂಡ ಫಂಡ್ ಅಲ್ಲೇ ಕೂತ್ಕೊಳ್ಬೋದು ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ. ಹಾಗಾಗಿನೇ ಲಾಂಗರ್ ಟರ್ಮ್ ನಾನು ವೇಟ್ ಮಾಡ್ತೀನಿ, ಸ್ಟೇಬಲ್ ಗ್ರೋತ್ ಬೇಕು, ತೀರಾ ರಿಸ್ಕ್ ಇರಬಾರ್ದು ಅಂತಕ್ಕಂಥ ಸಿಚುವೇಶನ್ಗೆ ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ಗ್ರೋತನ್ನು ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅರ್ಲಿಯರ್ ಕೊಟ್ಟಿರ್ತಕ್ಕಂಥ ರಿಟರ್ನ್ ಮತ್ತೆ ಬರುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಂತಂದರೆ ಯು ಹ್ಯಾವ್ ಟು ರೀಕನ್ಸಿಡರ್. ಐ ಆಮ್ ನಾಟ್ ಡಿಮೋಟಿವೇಟಿಂಗ್, ಬಟ್ ಥಿಂಕ್ ಮಾಡಿ ಇವಾಗಿರೋ ಪರಿಸ್ಥಿತಿಗಳ ಪ್ರಕಾರ ಪ್ರತಿಯೊಂದು ಪಾಯಿಂಟನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್ಗೆ ಈ ಒಂದು ಫಂಡನ್ನು ನಾನು ತೊಗೊಂಡಿರ್ತಕ್ಕಂಥದ್ದು. ಬಿಕಾಸ್ ಮೋಸ್ಟ್ ಲೈಕ್ಲಿ ನೀವು ಕೂಡ ಈ ಒಂದು ಪರ್ಟಿಕ್ಯುಲರ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು. ಬಿಕಾಸ್ ಇಂಡಸ್ಟ್ರಿಯ 2% ಕ್ಯಾಪಿಟಲ್ನ ಇವತ್ತಿನ ಕಾಲಕ್ಕೆ ಅವರು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥದ್ದು ಒನ್ ಆಫ್ ದ ಹ್ಯೂಜ್ ಫಂಡ್ಸ್. ತುಂಬ ಜನ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಲಹೆ ಇರಲಿ ಅಥವಾ ಹೆಲ್ಪ್ ಇರಲಿ ಅಂತಕ್ಕಂಥದ್ದು. ಸೊ ನಾನು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ ಸರ್, ಏನು ಮಾಡ್ಬೋದು ಅಂತಕ್ಕಂಥ ಥಾಟನ್ನು ಕೇಳ್ಬೋದು ನೀವು. ಸೊ ಇವಾಗಿರೋ ಕೇಸಲ್ಲಿ ಮೋರ್ ದ್ಯಾನ್ 2 ಇಯರ್ ಆಗಿದೆ, ನಿಮಗೆ ಆಲ್ರೆಡಿ ಒಂದು ಬೆಟರ್ ರಿಟರ್ನ ಜನರೇಟ್ ಮಾಡಿಕೊಟ್ಟಿದೆ ಫಂಡು. ಥ್ಯಾಂಕ್ ದೆಮ್, ಅವರಿಗೆ ಒಂದು ಗ್ರ್ಯಾಟಿಟ್ಯೂಡಿಂದ ಥ್ಯಾಂಕ್ಸ್ ಹೇಳಿ. ಆ್ಯಂಡ್ ಅದರಿಂದ ಸಮ್ ಅಮೌಂಟನ್ನು ಬೇರೆ ಕಡೆಗೆ ಅಥವಾ ಬೇರೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಗೆ ಶಿಫ್ಟ್ ಮಾಡ್ಕೊಳ್ತೀರಾ ಅಂತಂದರೆ, ಎಂಟೈರ್ ಅಮೌಂಟ್ ಅಲ್ಲ ಅಂತಂದ್ರೂ ಕೂಡ ಸಮ್ ಅಮೌಂಟನ್ನು ನೀವು ಶಿಫ್ಟ್ ಮಾಡ್ಕೊಳ್ತೀರಾ ಅಂತಂದರೆ ಇಟ್ ಮೇಕ್ ಸೆನ್ಸ್. SIP 2 ವರ್ಷ ಎಲ್ಲ ನೀವು ಎಕ್ಸಿಟ್ ಲೋಡನ್ನು ಕೊಟ್ಕೊಳ್ತಕ್ಕಂಥದ್ದು ಡೆಫಿನೆಟ್ಲಿ ಪರ್ಸನಲ್ ಲೆವೆಲಲ್ಲಿ ಯಾವುದೇ ಫಂಡ್ ಇದ್ರೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಾವು ಮಾತಾಡೋದೆಲ್ಲ ಆ ರೀತಿ ಅಂತ ಸಂದರ್ಭದಲ್ಲಿ. ಸೊ ಥಿಂಕ್ ಅಬೌಟ್ ಇಟ್, SIP ಮಾಡ್ತಿದ್ದೀರಾ ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಫಂಡಲ್ಲಿ. ಆ್ಯಂಡ್ ಡಿಟೋದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇನ್ಶೂರೆನ್ಸನ್ನು ಬೇಕು ಅಂತಕ್ಕಂಥವ್ರು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒನ್ ಆನ್ ಒನ್ ಅವ್ರ ಹತ್ರ ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ನೀವು ನಿಮ್ಮ ಇನ್ಶೂರೆನ್ಸಿನ ನಿರ್ಧಾರವನ್ನು ತಗೊಳ್ಬೋದು ಇನ್ ಟರ್ಮ್ಸ್ ಆಫ್ ದ ಹೆಲ್ತ್ ಇನ್ಶೂರೆನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ, ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.